ಹಾಯ್ ಓಲ್, ಇದು ಟ್ಯೂಸ್ಡೇ ಈವ್ನಿಂಗ್ ಮಿನಿ ಬ್ಲಾಗ್. ಮನೇಲಿ ಸ್ವಲ್ಪ ಗಣಕೆ ಸೊಪ್ಪು ಮಿಕ್ಕೋಗ್ಬಿಟ್ಟಿತ್ತು. ಸಾಂಬಾರು ಮಾಡೋ ಅಷ್ಟೇನಿರಲಿಲ್ಲ. ಹಾಗಾಗಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಥರ ಸೊಪ್ಪು ಮಿಕ್ಕಿದ್ರೂ ಕೂಡ ಸಾಂಬಾರು ಮಾಡೋ ಅಷ್ಟು ಕ್ವಾಂಟಿಟಿ ಇಲ್ಲ ಅಂದರೆ ಈ ಥರ ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು. ಇನ್ನು ಇದ್ರ ಜೊತೆಗೆ ನಾನು ಕಾಜು ಎಗ್ ಕರಿನ ಮಾಡ್ತಾ ಇದ್ದೀನಿ. ಸುಮಾರು ದಿನ ಆಗೋಗ್ಬಿಟ್ಟಿತ್ತಲ್ಲ ನಾನ್ ವೆಜ್ ಮಾಡಿ, ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂದ್ಕೊಂಡೆ. ಇವಾಗ ಮೊದಲೊಂದು ಕಡಾಯಿಗೆ ಎಣ್ಣೆ, ಬೇಯಿಸಿರೋ ಮೊಟ್ಟೆ, ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ಮೊಟ್ಟೆ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ಪಲಾವ್ ಎಲೆ, ಈರುಳ್ಳಿ, ಕರಿಬೇವು ಹಾಕಿ ಹುರ್ಕೊಂಡು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಬಿಟ್ಟು ಅದಕ್ಕೆ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಅದಕ್ಕೆ ಧನಿಯಾದ ಪುಡಿ, ಖಾರದ ಪುಡಿ, ಮೊಸರು, ಉಪ್ಪು ಎಲ್ಲನೂ ಸೇರಿಸಿ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಜೊತೆಗೆ ಒಂದೆರಡು ಟೊಮೊಟೊನು ಕೂಡ ರುಬ್ಬಿ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಗೋಡಂಬಿ ಮೊಟ್ಟೆನ ಸೇರಿಸಿ ಬೇಯಿಸ್ಕೊಂಡ್ಬಿಟ್ರೆ ಕಾಜು ಎಗ್ ಕರಿ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡಿಬಿಟ್ಟು ನಾಳೆಗೆ ಸ್ವಲ್ಪ ಆಲ್ಮಂಡ್ ಮಿಲ್ಕ್ ಬೇಕಿತ್ತು, ಹಾಗಾಗಿ ಬಾದಾಮಿನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಗ್ರೈಂಡ್ ಮಾಡಿಕೊಂಡು ಸೋದಿಸ್ಕೊಂಡು ಆಲ್ಮಂಡ್ ಮಿಲ್ಕ್ನು ಕೂಡ ರೆಡಿ ಮಾಡಿಕೊಂಡೆ.